ಆಗಿದೆ. ಈಗ ವರದಿ ಮಂಡನೆ ಸಂತೋಷ್ ಕೇರ್ ನಮಸ್ತೆ, ನನ್ನ ಹೆಸರು ಕೆ.ಆರ್. ಸಂತೋಷ್ ಅಂತ. ನಾನು ಸಿದ್ದಾಪುರ ತಾಲೂಕಿನ ಗ್ರಾಮ ಸಂಪನ್ಮೂಲ ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇವಾಗ 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ವರದಿಯನ್ನು ಮಂಡನೆ ಮಾಡ್ತಾ ಇದ್ದೇನೆ. 2023-24ನೇ ಸಾಲಿನಲ್ಲಿ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದಾಗ ಅಂಗನವಾಡಿನ ತೆಗೆದುಕೊಂಡಾಗ 7 ಜನ ವಿದ್ಯಾರ್ಥಿಗಳಿದ್ರು. ಅದೇ ರೀತಿಯಾಗಿ 1ನೇ ತರಗತಿಯಲ್ಲಿ 4 ವಿದ್ಯಾರ್ಥಿಗಳು, 2ನೇ ತರಗತಿಯಲ್ಲಿ 2 ವಿದ್ಯಾರ್ಥಿಗಳು, 3ನೇ ತರಗತಿಯಲ್ಲಿ 3 ವಿದ್ಯಾರ್ಥಿಗಳು, 4ನೇ ತರಗತಿಯಲ್ಲಿ 3 ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ 5ನೇ ತರಗತಿಯಲ್ಲಿ 3 ವಿದ್ಯಾರ್ಥಿಗಳಿದ್ರು. ಟೋಟಲ್ 15 ವಿದ್ಯಾರ್ಥಿಗಳಿದ್ರು. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆ ವೇಳೆ ನಾವು 2 ದಿನ ಭೇಟಿ ನೀಡಿದಾಗ ಹಾಜರಾತಿಯನ್ನು ಪರಿಗಣಿಸಿದಾಗ ಅಂಗನವಾಡಿಯನ್ನು ತೆಗೆದುಕೊಂಡಾಗ ದಾಖಲಾತಿ 4 ಇದೆ. 4 ವಿದ್ಯಾರ್ಥಿಗಳು ಬಂದಿರುತ್ತಾರೆ. ಅದೇ ರೀತಿಯಾಗಿ 1ನೇ ತರಗತಿಯಲ್ಲಿ ದಾಖಲಾತಿ 3 ಇದೆ. 3 ವಿದ್ಯಾರ್ಥಿಗಳು ನಾವು ಭೇಟಿ ಮಾಡಿದ 2ನೇ ದಿನದಂದು ಬಂದಿರುತ್ತಾರೆ. ಅದೇ ರೀತಿಯಾಗಿ 2ನೇ ತರಗತಿಯಲ್ಲಿ ಯಾವುದೇ ರೀತಿಯ ದಾಖಲಾತಿ ಇರುವುದಿಲ್ಲ. 3ನೇ ತರಗತಿಯಲ್ಲಿ ದಾಖಲಾತಿ 5 ಇದೆ. 5 ವಿದ್ಯಾರ್ಥಿಗಳು ಬಂದಿರುತ್ತಾರೆ. ಅದೇ ರೀತಿಯಲ್ಲಿ 4ನೇ ತರಗತಿಯಲ್ಲಿ 1 ವಿದ್ಯಾರ್ಥಿ ಇದ್ದಾರೆ, ದಾಖಲಾತಿ 1 ಇದೆ. 1 ವಿದ್ಯಾರ್ಥಿ ಬಂದಿರುತ್ತಾರೆ. ಅದೇ ರೀತಿಯಲ್ಲಿ 5ನೇ ತರಗತಿಯಲ್ಲಿ ದಾಖಲಾತಿ 3 ಇದೆ. 3 ವಿದ್ಯಾರ್ಥಿಗಳು ನಾವು ಭೇಟಿ ಮಾಡಿದ 2 ದಿನದಂದು ಬಂದಿರುತ್ತಾರೆ. ಅದೇ ರೀತಿಯಾಗಿ 2023-24ನೇ ಸಾಲಿನ ಅನುದಾನದ ವಿವರಗಳನ್ನು ನೋಡಿದಾಗ ಪ್ರಾರಂಭಿಕ ಶುಲ್ಕ 1/4/2023ರಲ್ಲಿ 4,887 ರೂಪಾಯಿ 50 ಪೈಸೆ ಇತ್ತು. ಅದೇ ರೀತಿಯಾಗಿ ಶಾಲಾ ಅನುದಾನ 16,500, ಸಾರಿಗೆ ಭತ್ಯೆ 36,000. ಅದೇ ರೀತಿಯಾಗಿ ಬ್ಯಾಂಕ್ನಿಂದ ಬಂದಂತ ಬಡ್ಡಿ 336, ಶೂ ಮತ್ತು ಸಾಕ್ಸ್ ಅನುದಾನ 3,975. ಅದೇ ರೀತಿಯಾಗಿ ಇತರೆ ಅನುದಾನ ಅಂದ್ರೆ ಕುಡಿಯ ನೀರು ಮತ್ತು ಶೌಚಾಲಯಕ್ಕೆ 10,511. ಒಟ್ಟು ಅನುದಾನ ಜಮಾ ಆದದ್ದು 72,209 ರೂಪಾಯಿ 50 ಪೈಸೆ. ಅದೇ ರೀತಿಯಾಗಿ ಈ ಅನುದಾನ ಎಲ್ಲ ಖರ್ಚಾದ ವಿವರ ನೋಡಿದಾಗ ಶಾಲಾ ಅನುದಾನದ ವೆಚ್ಚ 13,500, ಸಾರಿಗೆ ವೆಚ್ಚ 36,000. ಅದೇ ರೀತಿಯಾಗಿ ಸ್ವಚ್ಛತಾ ವೆಚ್ಚ ಅಂದ್ರೆ ಶೌಚಾಲಯ ಮತ್ತು ಕುಡಿಯ ನೀರಿಗೆ ಖರ್ಚಾದದ್ದು 10,511. ಶೂ ಮತ್ತು ಸಾಕ್ಸ್ ವೆಚ್ಚ 3,975. ಒಟ್ಟು ವೆಚ್ಚ 63,986. ಅದೇ ರೀತಿಯಾಗಿ ಅಂತಿಮ ಶುಲ್ಕ ನೋಡಿದಾಗ 31/3/2024ಕ್ಕೆ 8,223 ರೂಪಾಯಿ 50 ಪೈಸೆ ಇತ್ತು. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಂಡು ಬಂದಂತಹ ನ್ಯೂನತೆ ಅಂಶಗಳನ್ನು ನೋಡಿದಾಗ ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸದೇ ಇರುವುದು ಸಾಮಾಜಿಕ ಪರಿಶೋಧನೆ ವೇಳೆ ಕಂಡು ಬಂದಿರುತ್ತದೆ. ಅದೇ ರೀತಿಯಾಗಿ ಅಡುಗೆ ಮನೆ ಮುಂಭಾಗದಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಲೋಗೋದೊಂದಿಗೆ ನಾಮಫಲಕ ಅಳವಡಿಸಿಲ್ಲದಿರುವುದು ಸಾಮಾಜಿಕ ಪರಿಶೋಧನೆ ವೇಳೆ ಕಂಡು ಬಂದಿರುತ್ತದೆ. ಅದೇ ರೀತಿಯಾಗಿ ಅಡುಗೆ ಕೋಣೆಯಲ್ಲಿ ದೈನಂದಿನ ದಾಖಲಾತಿ ಮತ್ತು ಹಾಜರಾತಿ ಮತ್ತು ಊಟ ಮಾಡಿದವರ ಸಂಖ್ಯೆ ಅಳವಡಿಸಿಲ್ಲದಿರುವುದು ಸಾಮಾಜಿಕ ಪರಿಶೋಧನೆ ವೇಳೆ ಕಂಡು ಬಂದಿರುತ್ತದೆ. ಅದೇ ರೀತಿಯಾಗಿ ಅಡುಗೆ ಮನೆಯ ಎದುರುಗಡೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಎಂದು ಬರೆಸಿಲ್ಲದಿರುವುದು ಸಾಮಾಜಿಕ ಪರಿಶೋಧನೆ ವೇಳೆ ಕಂಡು ಬಂದಿರುತ್ತದೆ. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಂತಹ ಪ್ರಮುಖ ಅಂಶಗಳನ್ನು ನೋಡುವುದಾದ್ರೆ ಸದರಿ ಶಾಲೆಯಲ್ಲಿ ಶಾಲೆಯ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಅವಶ್ಯಕತೆ ಇರುವುದನ್ನು ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕ ಪೋಷಕರು ಮತ್ತು ಸಮುದಾಯದವರ ಸಂದರ್ಶನದ ವೇಳೆ ಕಂಡು ಬಂದಿರುತ್ತದೆ. ಅದೇ ರೀತಿಯಾಗಿ ಸದರಿ ಶಾಲೆಯಲ್ಲಿ ಗಂಡು ಮಕ್ಕಳ ಶೌಚಾಲಯಕ್ಕೆ ಟ್ಯಾಪ್ ಮೂಲಕ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಮತ್ತು ಪಾಲಕ ಪೋಷಕರ ಮತ್ತು ಸಮುದಾಯದವರ ಸಂದರ್ಶನದ ವೇಳೆ ತಿಳಿದು ಬಂದಿರುತ್ತದೆ. ಅದೇ ರೀತಿಯಾಗಿ ಐಡಿ ಕಾರ್ಡ್ ಅವಶ್ಯಕತೆ ಇರುವುದನ್ನು ವಿದ್ಯಾರ್ಥಿಗಳ ಸಂದರ್ಶನ ವೇಳೆ ತಿಳಿಸಿರುತ್ತಾರೆ. ಅದೇ ರೀತಿಯಾಗಿ ಸದರಿ ಶಾಲೆಯಲ್ಲಿ ಪ್ರಿಂಟರ್ ಮತ್ತು ಸ್ಮಾರ್ಟ್ ಟಿವಿ ಅವಶ್ಯಕತೆ ಇರುವುದನ್ನು ಶಿಕ್ಷಕರು, ಪಾಲಕ ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಮುದಾಯದ ಸಂದರ್ಶನ ವೇಳೆ ತಿಳಿಸಿರುತ್ತಾರೆ. ಅದೇ ರೀತಿಯಾಗಿ ಸದರಿ ಶಾಲೆಯಲ್ಲಿ